ಅಲ್ಲಿ ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದೀನಿ. ಇಲ್ಲಿ ನೋಡಿದ್ರೆ ಆಪರೇಷನ್ ಅದು ಇದು ಸಿಸೇರಿಯನ್ ಮಾಡಿ ಮಗ ತೆಗಿತಾರಂತೆ ಅಂತ ಹೇಳ್ತಾವ್ರಲ್ಲ, ಏನ್ ವಿಷಯ ಅಂತ ಹೇಳ್ಬಿಟ್ಟು ನೋಡಿದ್ರೆ ಮಹಾರ ಅಪ್ಪ ಅಮ್ಮ ನೋಡಿದ್ರೆ ತಿರುಪ್ತಿಗೆ ಹೋಗವ್ರೆ. ನಾನ್ ಫೋನ್ ಹಾಕ್ದೆ, ಹಿಂಗೆ ಹೆರಿಗೆ ನೋವಂತೆ ಕಣಮ್ಮ ಅಂದಿದ್ದಕ್ಕೆ, ಅಕ್ಕ ದರ್ಶನ ಮಾಡ್ತಾ ಇದೀವಿ, ಬಂದ್ಬಿಡ್ತೀವಿ, ಇನ್ನೇನ್ ಬರ್ತೀವಿ ಕಣಕ, ಹೊಂಟ್ಬಿಡ್ತೀವಿ, ದರ್ಶನ ಮುಗ್ದಿದ ತಕ್ಷಣ ಏನಿಯ ಹೋಗಿರಕ್ಕ ನೀನ್ ಆಸ್ಪತ್ರೆಗೆ ಅಂತಾರ ನಿಮ್ಮ ಅತ್ತೆ ಮಾವ. ನಾನು ಸೀಮಂತಕ್ಕೆ ಅದು ಇದು ಇನ್ನೂ ಒಂದು ತಿಂಗಳಿತ್ತಲ್ಲ ರೆಡಿ ಮಾಡ್ಕೊಂಡು ಏನೋ ಮಾಡನಿ ಅಂತ ಬಂದ್ರೆ, ಈಗ ನೋಡಿದ್ರೆ ಹೆರಿಗೆ ನೋವು ಅಂತ ಪಟ್ ಅಂತ ಕರ್ಸ್ಕೊಬಿಟ್ಟಲ್ಲ. ಎಲ್ಲ ಸುಖವಾಗೈತಾನೆ ನನ್ನ ಸೊಸೆಗೆ, ಏನು ತೊಂದರೆ ಇಲ್ಲ ತಾನೆ. ನೀನ್ ಆಮೇಕಿಂದ ಎಲ್ಲ ಮುಚ್ಚಿಕ್ಕಿ ಮಾಡಿ ನಂಗೆ ಟೆನ್ಷನ್ ಕೊಡಕ್ ಹೋಗ್ಬೇಡ. ಹೇಳು ನ್ಯಾಯವಾಗಿ ಎಲ್ಲಾನು. ಅಯ್ಯೋ ಅಮ್ಮ, ಅಲ್ಲಿ ಯಾವುದೋ ಚಿಕ್ಕ ಆಸ್ಪತ್ರೆನಾಗ ತೋರಿಸಿದ್ವಲ್ಲ, ಅಲ್ಲೋಸಿ ಹಂಗೋ ಹಿಂಗೋ ಎಲ್ಲ ಮಿಸ್ಟೇಕ್ ಮಾಡಿಬಿಟ್ಟು ಡೇಟ್ನೆಲ್ಲನೂ ಯಾವುದೋ ಹಾಕೊಟ್ಬಿಟ್ಟವ್ರೆ. ಏನು ಪರೀಕ್ಷೆ ಮಾಡಿದ್ರು ಏನು ಕತೆನೋ ಗೊತ್ತಿಲ್ಲ. ಅದಕ್ಕೇನೆ ನೋಡು, ಈಗ ಹೇಳಿದ್ರು 9 ತಿಂಗಳು ಬಿದ್ದುಬಿಟ್ಟೈತೆ, ಹಂಗೆ ಹಿಂಗೆ ಯಾವಾಗನೇ ಹೆರಿಗೆ ಆಗ್ಬೋದು, ಅಡ್ಮಿಟ್ ಮಾಡಿರಿ ನೀವು ಅಂತ ಮಾಡಿದ್ರು. ಅವಳು ಹೊಟ್ಟೆ ನೋವು ಸಣ್ಣದಾಗ ಹೊಟ್ಟೆ ನೋವು ಬಂದೈತಿ ಅಂತಿದ್ಲು. ನಾನು ಮಗ ತಿರಿ ಕಳೆದಕ್ಕೇನೋ ಬಂದೈತಿ ಅಂದ್ಕೊಂಡು ಸುಮ್ಮನಿದ್ದೆ. ಆದರೆ ಈಗ ಹಿಂಗಾಗ್ತದೆ ಅಂತ ಯಾರೋ ಗೊತ್ತು. ಅದಕ್ಕೇನೆ ಸರಿ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇರಿಸಿದ್ದೀನಿ. ಅದೇ ಡಾಕ್ಟ್ರ್ ಇನ್ನೂ ಒಳಗಡೆ ಸಿಸೇರಿಯನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರು. ಅಪ್ಪ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು. ಪರಕ ಏನ್ ಎದ್ರುಕೋಬೇಡ, ಸುಮ್ಮನಿರು, ಎಲ್ಲ ಒಳ್ಳೇದಾಯ್ತದೆ. ಓ ಈಗಲೇ ನೀನು ಇಲ್ಲೇ ಇದೆಯಾ? ನಂದು ಇದೇ ಆಸ್ಪತ್ರೆಗೆ ಅಲ್ವೇ ನನ್ನ ಮೊಮ್ಮಗಳು ಹುಟ್ಟಿದ್ದು, ಅದಕ್ಕೆ ನೀನು ಇಲ್ಲೇ ಇದ್ದೀನಿ. ನಾಳೆಗೆ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ಬೇಕು ನನ್ನ ಮಗಳನ್ನ. ನಮ್ಮ ಇನ್ನೇನು ಬಾಣಂತನೂ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೇನೆ ಇಲ್ಲೇ ಇದ್ದೀನಿ. ಈಗ ನೋಡು ಕೆಳಗಡೆ ಫ್ಲೋರು, ಅಲ್ಲೇ ನೀಯ ಇರೋದು ನನ್ನ ಮಗಳು ಎಲ್ಲನೂ. ಹೌದೇ? ಗೊತ್ತೇ ಇರಲಿಲ್ಲ, ಈಗ ಬಂದೆ. ಟೆನ್ಷನ್ ಆಗೋಯ್ತು ನನಗೆ, ಮಹಾಗೆ ಆಪರೇಷನ್ ಅಂತ ಹಂಗೆ ಹಿಂಗೆ ಅಂದ್ಬಿಟ್ರ. ಅಯ್ಯೋ, ಅಲ್ಲಿ ಪದ್ದಿ ಮಗಳಿಗೆ ಶಾಸ್ತ್ರ ಮಾಡ್ತಾ ಇದ್ವಿ. ಅಲ್ಲಿ ಶಾಸ್ತ್ರ ಗಿಸ್ತ್ರ ಎಲ್ಲ ಮುಗಿಸ್ಕೊಂಡು ಒಂದೇ ಒಟ್ಟು ಕೋಡ್ ಬಂದ್ಬಿಟ್ವಿ. ನಾನಂತೂ ಸುಸ್ತಾಗ್ಬಿಟ್ಟು, ನನಗಂತೂ ತಿನ್ಲಿಲ್ಲ ಉಣ್ಲಿಲ್ಲ. ಇದೇನಪ್ಪ ಇನ್ನೂ 1 ತಿಂಗಳೈತಿ ಅಂದ್ರು, ಈಗ ನೋಡಿದ್ರೆ ಹಿಂಗಂತವ್ರೆ. ಮಗಿಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಡ್ತಾ ಏನೋ, ದಿಕ್ಕೇ ತೋಚ್ತಿಲ್ಲ. ಕಾರ ಕುಂತ್ಕೊಂಡಿದ್ದೀನಿ, ಈಗ ಜ್ಞಾನನೇ ಇಲ್ಲ ನನಗಂತೂ. ಒಂದೇ ಉಸಿರ್ನಾಗ ಓಡೋಡಿ ಬಂದ್ಬಿಟ್ಟೆ. ಇಲ್ಲ ಹೇಳು, ಡೇಟ್ ಏನೋ ಮಿಸ್ಟೇಕ್ ಆಗಿತ್ತಂತೆ, ಎಲ್ಲ ಸುರೈತದ್ ಬಿಡು. ಮಾಡ್ತಾವ್ರಲ್ಲ ಆಪರೇಷನ್, ಇನ್ನೇನು ಬಾ ಹೋಗ್ಬಿಟ್ಟು ಬೇಕಾದ್ರೆ ಮಗ ನೋಡ್ಕೊಬಿಟ್ಟು ಬರಿವಂತೆ. ಇರೇ ನೋಡ್ಕೊಂಬಿಟ್ಟು ಬರ್ತೀನಿ. ನಂಗೆ ಮಹಾದು 6 ಗಂಟೆ ಹೊಸಿ ನೆಮ್ಮದಿನೇ ಇರಕ್ಕಿಲ್ಲ, ಭಯ ಆಯ್ತಾ ಇರ್ತದೆ ಒಳಗೇನೆಯ. ಅದೇ ನೀನು ಕಾರ್ ಹೇಳ್ದಿದ್ದು ನೋಡಿದ್ನಲ್ಲ, ನಾನು ಅದಕ್ಕೇನೆ ಬಂದೆ ಮಾತಾಡ್ಸ್ಕೊಂಡು ಧೈರ್ಯ ಹೇಳ್ಬಿಟ್ಟು ಹೋಗೋಣ, ಏನಾಗಕ್ಕಿಲ್ಲ ಸುಮ್ಮನಿರು ಅಂತ. ಎಲ್ಲರೂ ಅಲ್ಲೇ ಅವ್ರಿ. ನಮ್ಮದು ಡಿಸ್ಚಾರ್ಜ್ ಐತೆ. ನಿಮ್ದು ಇವತ್ತು ನಾಳೆ ನಾಡದ್ದು, ಇನ್ನೂ ನಿಮ್ದು 2 ದಿನ ಬೇಕಾ ನೋಡಿ ಡಿಸ್ಚಾರ್ಜು. ಏನು ಅಲ್ಲಿಗೆ ಕಳಿಸ್ಕೊಡ್ತೀಯೋ ನಿನ್ನ ತಮ್ಮನ ಮನೆಗೆ ಸೊಸೆನ ಇಲ್ಲೇ ಇರಿಸ್ಕೊತೀಯೋ ನಿಮ್ಮ ಮನೆಗೇನೆ? ಅವ್ರು ಇಷ್ಟ ಕಣಮ್ಮ, ಹೆಂಗೋ ಆರೋಗ್ಯವಾಗಿ ಒಂದು ಮಗ ಉಟ್ಬಿಟ್ರೆ ನಂಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಯಾವಾಗನ ಇದಾಗಲಿ ನಾನೇನು ಕೇಳೋದಿಲ್ಲ, ಎಲ್ಲನ ಮಾಡಿಸ್ಕೊಂಡು ಬಾಣಂತನ್ವ. ನಮ್ಮ ಮನೆಗೆ ಇರ್ತೀನಿ ಅಂದರೆ ನಮ್ಮ ಮನೆಗೆ ಇರಲಿ, ಇಲ್ಲ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ರ ಮನೆಗೆ ಹೋಗ್ಲಿ, ನಂಗೆ ಏನು ಬೇಜಾರಿಲ್ಲ. ಏನ ಮಗ ಡಾಕ್ಟ್ರು ಬರ್ತಾ ಇದ್ದಂಗೆ ಅವ್ರು ಕೇಳೋಗ್ಲಾ? ಯಪ್ಪ, ನಮಗೆಲ್ಲ ಮೊದಲು ನಾರ್ಮಲ್ ಡೆಲಿವರಿ ಅಂತ ಆಗದ್ ಕಣಮ್ಮಿ. ಈಗ ಏನು ಎಲ್ರಿಗೂ ಹೊಟ್ಟೆ ಕೊಯ್ದು ಮಗ ತೆಗಿ. ನಮ್ಮಷ್ಟು ಶಕ್ತಿವಂತರು ಯಾರು ಇಲ್ಲ ಬಿಡಕು. ಮೊದಲು ನಮ್ಮ ಕಾಲದಾಗಿರೋ ಥರ ಯಾವುದೂ ಇಲ್ಲ. ಅಮ್ಮ ಬಾ ಬಾ. ಅರೆ ಕರಿತಾವ್ರಿ. ಅಯ್ಯೋ ಬಂಗಾರಿ, ಮುದ್ದು ಬಂಗಾರಿ. ಅಪ್ಪ ಸದ್ಯ ಅಂತೂ ಇಂತೂ ನನಗಂತೂ ಗಂಡು ಮಗನೇ ಆಗ್ಬಿಡ್ತು ನಮ್ಮ ಮನೆಗಂತೂ. ನನಗೆ ಗೊತ್ತಿತ್ತು ಮಹಾ ನಿನಗಂತೂ ಗಂಡು ಮಗನೇ ಆಗದ್ವು ಅಂತ. ನಿನ್ ಮುಖ ಲಕ್ಷಣ ನೋಡಿ ನನಗೆ ಗೊತ್ತಿರ್ಲಿಲ್ವಾ? ಚಿನ್ನಿ ಬಂಗಾರಿ, ಚಿನ್ನಿ ಮುದ್ದು. ಎಂತ ಚೆನ್ನಾಗಿದ್ಯಪ್ಪ. ಎಲ್ಲಾನು ನಿಮ್ಮ ಅಮ್ಮನ ಗುಣಲಕ್ಷಣಗಳೇ ಕಾಣ್ತಾವೆ. ಸುಮ್ನಿರು, ನಂತರನೇ ಕಾಣ್ತಿರೋದ್ ಮಗ. ಇಲ್ಲ ಗಂಡು ಮಕ್ಳೆಲ್ಲನೂ ಅಮ್ಮಗಳ ತರನೇ ಇರೋದು, ಹೆಣ್ಮಕ್ಳೆಲ್ಲ ಅಪ್ಪಗಳ ತರನೇ ಇರೋದು. ನೋಡ್ತಾ ಇರು, ಮುಂದೆ ಬೆಳೆದ್ಮೇಲೆ ಎಲ್ಲ ಇವನು ಎಲ್ಲ ಅವ್ರ ಅಮ್ಮನ ತರನೇ ಆಗೋದು. ಮಹಾ ಲುಕ್ಕೇನೇನೆ ಎಲ್ಲ. ಅಯ್ಯಪ್ಪ, ನೀವಿಬ್ರು ಅನ್ಕೊಂಡಂಗೇನೆ, ನಿನಗಂತೂ ಗಂಡು ಅವಳಿಗಂತೂ ಹೆಣ್ಣು. ಸೊರೈತ್ ಬಿಡು, ಗಂಡು ಹೆಣ್ಣು ಅನ್ಕೊಂತ ಇದ್ರಲ್ಲ ನೀವಂತೂ. ಹೆಂಗೋ ಒಂದಿನ ಏನೋ ಹೆಚ್ಚು ಕಮ್ಮಿನಾಗ 1 ದಿನ ಹೆಚ್ಚು ಕಮ್ಮಿನಾಗೆ ಹೆಂಗೋ ಉಟ್ಬಿಟ್ರತ್ತಾಗ ಹೆಂಗೋ ನಾನು ಎಲ್ಲ ಒಳ್ಳೇದಾಯ್ತು ಬಿಡು. ಅವಳಂತೂ ಪದೇ ಕೇಳ್ತಾನೆ ಇದ್ಲು ಕಣಮ್ಮ, ಯಾವ ಮಗ ಗಂಡು ಮಗನ ಹೆಣ್ಮಗನ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ಲು. ಇರು ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಹಲೋ, ಯಾವ ಮಗ? ಇವಾಗ್ಲೂ ಯಾವ ಮಗ ಅಂತ ಕೇಳ್ತೀಯಲ್ಲ, ಈಗೇನು ಮಾಡ್ತೀಯಾ? ಹೆಣ್ಮಗನೇ ಆಗೈತೆ. ಹೂನೇ ಹೆಣ್ಮಗನೇ, ನಿಂಗೂ ಹೆಣ್ಮಗನೇ, ಇವಳಿಗೂ ಹೆಣ್ಮಗನೇ. ಈಗೇನು ಮಾಡ್ತೀರಾ? ಇನ್ನೊಂದು ಮಗನ ಮಾಡ್ಕೊಳ್ರಿ. ಇನ್ನೊಂದು ಮಗ ಮಾಡ್ಕೊಂಡು, ಅದು ಏನಾನ ಹೆಣ್ಣು ಇಲ್ಲ ಗಂಡು ಆದರೆ ಅದಕ್ಕೆ ಇನ್ನೊಂದು ಮಗ ಮಾಡ್ಕೊಳ್ಳಿ. 3-4 ಜನ ಮಾಡ್ಕೊತಾನೆ ಇರ್ರಿ. ಹೌದಾ? ಇಲ್ಲ ನೀವು ಅನ್ಕೊಂಡಂಗೇನೆ ಗಂಡು ಮಗನೇ ಆಗಿರೋದು ಮಹಾಗೆ. ನೀನೇ ಕಳಿಸ್ಬೇಕಮ್ಮ ಇವ್ರ ಮನೆಗಿನ್ನ. ಈಗ ಆಯ್ತಂತೆ. ಡಾಕ್ಟ್ರು ಈಗ ನೋಡು ಮಗದೆಲ್ಲನೂ ಸ್ನಾನಗಿನ ಮಾಡಿಸಿ ಮಲಗಿಸೋರಿಲ್ಲ. ನೀನು ಸಂದಕೈತೆ ಮಗ, ಮಹಾ ಇದ್ದಂಗೆ ಐತಿ. ಹೌದಾ? ಹೊಳಿ ಅಂದ್ರು ನಾ ಬತ್ತವ್ರಾ? ಸರಿ ಬರಲಿ. ಆಯ್ತು ಮಹಾ ಕೊಡ್ಬೇಕಾ? ಸರಿ ಮಾತಾಡಿವಂತೇಳು. ಸರಿ. ಅವಳಿಗೆ ಹೆಣ್ಮಗ ಅಂತ ಅಂದಿದ ತಕ್ಷಣನೇ ಅಯ್ಯೋ ಅಮ್ಮ ಅಂತ ಅವಳೆ. ಅಯ್ಯೋ, ಈ ಗಂಡ್ಮಗ ಅಂದಿದ್ದಕ್ಕೆ ಖುಷಿ ಆಗೋಗ್ಬಿಟ್ಲಮ್ಮ.
ಮಗ ಎಷ್ಟ್ ಚೆನ್ನಾಗೈತೆ ಮಹಾ ಅಲ್ವೇ ನಿಮ್ಮ ಅಮ್ಮವ್ರು ತಿರುಪ್ತಿ ದರ್ಶನಕ್ಕೆ ಹೋಗಿದ್ರಂತೆ ಗಂಡು ಮಗ ಆಗ್ಲಿ ಅಂತ ಹೇಳ್ಬಿಟ್ಟು ಅರಕೆ ಹೊತ್ಕೊಂಡು ತಿರುಪ್ತಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರಂತ ಅಲ್ಲವ್ರಂತೆ ತಿರುಪ್ತಿ ದರ್ಶನದಾಗೆ ನಾನ್ ಫೋನ್ ಹಾಕಿದ್ದೆ ಮೊದ್ಲು ಮಂಟಕ್ಕೆ ಹೋಗ್ಬಿಟ್ಟೆ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮ ಇರಕ್ಕಿಲ್ಲ ಅಂತ ಮಂಟಕ್ಕೆ ಹೋಗ್ಬಿಟ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ ನಾನಂತೂ ಬಿಡತ್ತ ಅಂತ ಫೋನ್ ಮಾಡ್ಬಿಟ್ಟು ಬಂದೆ. ಓಯ್ ಓಯ್ ಚಿನಿ ಬಂಗಾರಿ, ಏನು ಬರೀ ಪಿಳಿ 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 ಕಂಡ್ಬಿಟ್ಕೊಂಡು ಯಾರು ಅಂತ ನೋಡ್ತಾ ಇದ್ದೀರಾ? ನೋಡ್ ನಾ ನಿಮ್ಮ ಅಪ್ಪ, ಇಲ್ಲಿ ನೋಡು ಇಲ್ಲಿ ನಿಂತಿರೋದು ಅಜ್ಜಿ, ಅಲ್ಲಿ ನಿಂತಿರೋದು ಅಜ್ಜಿನೇ ಆಗ್ಬೇಕು. ಹೇಳು, ಈಗಲೇ ಶುರು ಮಾಡ್ಬೇಕು ಅಪ್ಪ 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 ಅಂತ. ಹೇಳ, ನೀನು ಹೊಟ್ಟೆಗಿದ್ದಾಗ ಶುರು ಮಾಡಿದ್ದಲ್ಲ ಅಪ್ಪ 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 ಅಂತ, ಅದಕ್ಕೆ ಈಗಲೇ ಶುರು ಮಾಡ್ತದೆ ನಿನ್ ಮಗ ಅಪ್ಪ 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 ಅಂತ. ನನಗೆ ಎಷ್ಟು ಕಾಟ ಕೊಟ್ಟಿದ್ದೋ ಅಷ್ಟೇ ಕಾಟ ನಿನ್ ಮಗ ನೀನು ಕೊಡ ನೋಡ್ತಾ ಇರು. ನೀನೇನು ಹೊಸಿ ಕಾಟ ಕೊಟ್ಟಿದೀಯೇ? ಓ ಮಹಾ, ಚೆನ್ನಾಗಿದ್ಯಾ? ಆರಾಮ? ಏನಪ್ಪ ಗಂಡ್ ಮಗನಂತೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ 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 ಅಣ್ಣ. ವಾ, ಮಗು ತುಂಬಾ ಚೆನ್ನಾಗೈತೆ, ಏನ್ ಒಳ್ಳೆ ಕಲ್ಲರು. ನೋಡಿ ಹೇಳಿ ಅಂದ್ರೆ ಇಬ್ರು ಚೆನ್ನಾಗವರಲ್ಲ, ಅದು ಮಗನು ಚೆನ್ನಾಗೈತೆ. ನೋಡ್ರಿ ಏನೋ ಗಂಡು 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 ಅನ್ಕೋತಾ ಇದ್ರಿ, ಹೆಂಗೋ ಗಂಡೆ ಉಟ್ಬಿಡ್ತಲ್ಲ. ಅದೇ ನಾನು ಆಶ್ಚರ್ಯವಾಗಿ ನೋಡ್ತಾ ಇರೋದು, ನನ್ನ ಹೆಂಡತಿ ಅನ್ಕೊಂಡಂಗೆ ಆಗೋಗ್ಬಿಡ್ತಲ್ಲ ಅಂತ. ಏನಪ್ಪ ಅಳಿಯ, ಏನ್ ಬರೀ ಮಿಣ ಮಿಣ ನೋಡ್ತಾ ಇದೆಯಲ್ಲ? ಅಳಿಯ ಅಳಿಯ, ನನ್ ಮುದ್ದಿನ ಅಳಿಯ. ನೋಡಪ್ಪ ಇಷ್ಟು ಹುಡುಗರಿಗೆ ಎಷ್ಟು ಜನ ಅಭಿಮಾನಿಗಳು. ನಮಗ ಮಕ್ಳು ಹುಟ್ಟಿದಾಗ ಏನ್ ಮನೆ ತುಂಬಾ ಮಕ್ಳುಗಳೇನ ಕ್ಯಾರೆ ಅಂತಾನೆ ಇರ್ಲಿಲ್ಲ ಯಾರೂನು. ಅಯ್ಯೋ ಯಾವ ಮಕ್ಕಳು ಏನ್ ಕತೆನೋ ಬೋಲ್ತಾರ್ಲಿಗಳು ತಂಟಿಗಳು ಅಂತ ಏನ್ ಮಾತಾಡ್ತಿರ್ಲಿಲ್ಲ. ಇವಾಗ ನೋಡು, ಈಗ ಒಂದೊಂದು ಮಕ್ಳು ಇರ್ತಾವ, ಎಲ್ಲ ಎತ್ತದೆ, ಎಲ್ಲ ಆಡ್ಸದೆ, ಎಲ್ಲ ಮುದ್ದಾಡದೆ. ಏನಂತೀಯ ಸರಜಿ? ಓನ್ ಹೇಳ್ಪರಕ್ಕ, ಅವಾಗಂತೂ ಮನೆ ತುಂಬಾ ಮಕ್ಳಿದ್ರ ಏನ್ ಅವಾಗ ಎಲ್ರಿಗೂ ಮಕ್ಳುಗಳು, ಮನೆ ತುಂಬಾ ಹಿಂಡಿರೋರ, ಯಾರಿಗೂ ಏನಂತ ಮೋಜು ಅನ್ನಿಸ್ತಿರ್ಲಿಲ್ಲ, ದೊಡ್ಡ ಇದು ಅನ್ನಿಸ್ತಿರ್ಲಿಲ್ಲ, ಖುಷಿ ಅನ್ನಿಸ್ತಿರ್ಲಿಲ್ಲ. ಏನೋ ಅವ್ರವ್ರ ಖುಷಿ ಆಗೋದು ಮಕ್ಳು ಇರ್ತಲ್ಲ ಅಂತ. ಆದ್ಬಿಟ್ರೆ ಇವಾಗ ಅಷ್ಟು ಏನೂ ಇಲ್ಲ ಬಿಡು. ಈಗ ಒಂದೊಂದು ಮಕ್ಳಾಗೋದನ್ನೇ ದೊಡ್ಡ ವಿಚಾರ ಅಲ್ವಾ ಆಂಟಿ? ಮೊದಲು ಆದ್ರೆ ಹೆಂಗೋ ಆಗವೋ 8-10. ಈಗ ನಮ್ಗೆ ಒಂದು ಮಗು ಆಗ್ಬಿಟ್ರೆ ಅದನ್ನ ಅರಕೆಗೆ ಒತ್ಕೊಂಡು ಮಗನ ಮಾಡ್ಕೋಬೇಕಂತ ಪರಿಸ್ಥಿತಿ ಬಂದೈತೆ. ಇನ್ನು ಮಕ್ಕಳು ಅಂದರೆ ಆಮೇಲೆ ನಾನು ಸ್ವಲ್ಪ ದಿನ ಬಿಟ್ಕೊಂಡು ಆದವ್ರಿಗೆ ಅದೃಷ್ಟ ಬಂತರು ಆಗ್ತಾವೋ ಆಗಲ್ವೋ ಗೊತ್ತಿಲ್ಲ. ಆದ್ರೆ ಅದೃಷ್ಟ ಇಲ್ಲ ಅಂದ್ರೆ ಅದೃಷ್ಟ ಇಲ್ಲ ಅನ್ಕೊಂಡು ಸುಮ್ಮನಾಗಬೇಕಾಗ್ತೈತೆ. ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿದ್ದೇನೆ ಮಕ್ಕಳು ಮಾಡ್ಕೊಳ್ಳೋಕ್ಕೆಲ್ಲ ಒದ್ದಾಡ್ತಾವ್ರೆ. ಮೊದಲು ಥರ ಅಲ್ವೇ ಅಲ್ಲ. ಹಿಂಗೆ ನನ್ನ ಫ್ರೆಂಡ್ಸ್ ಎಲ್ಲನೂ ಎಷ್ಟೊಂದು ಜನಕ್ಕೆ ಮಕ್ಕಳೇ ಆಗಿಲ್ಲ. ಮದುವೆ ಮಾಡ್ಕೊಂಡು 5 ವರ್ಷ 8 ವರ್ಷ 10 ವರ್ಷ ಹಂಗಾದ್ರೂ ಮಕ್ಕಳಾಗಿಲ್ಲ. ಏನು ಬಿಡಮ್ಮ, ಯಾವ ದೇವ್ರ ದಯನೋ ಏನೋ, ನಿನಗೂ ನನ್ನ ಮಗಳಿಗೂ ಇಬ್ರು ಗೊತ್ತಾಗಿ ಹಿಂದಿಂದೇನೆ ಮಕ್ಕಳಾಯ್ತಲ್ಲ. ದೇವ್ರ ದಯ ಇರಬೇಕು ಇಬ್ರು ಮೇಲೂ, ಅದಕ್ಕೇನೆ ಆಗಿರೋದಿಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ ಬಿಡು. ಹೂನೆ, ನಾವು ಮಾಡಿದ ಪೂಜೆ ಫಲನೋ ಯಾವ ಫಲನೋ ಗೊತ್ತಿಲ್ಲ, ಅಂತೂ ನಮ್ಮ ಮಕ್ಳಿಗೆ ಒಳ್ಳೇದಾಗಂಗೆ ಮಾಡೈತಲ್ಲ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಕು ಹೇಳು? ನಾನು ಅದೇ ದೇವ್ರ ಹತ್ರ ಬೇಡ್ಕೊಳ್ಳೋದು. ಹೆಂಗೋ ಒಳ್ಳೇದು ಮಾಡ್ಬಿಟ್ಟು ನೀನೇನೇನೆ ಏನೋ ದಾರಿ ತೋರ್ಸಪ್ಪ, ನೀನೇ ನಾನು ಬದುಕಿದ್ದಂಗೆ ಎಲ್ಲ ನೋಡಂಗೆ ಮಾಡಪ್ಪ ಅಂತ ಮುಕ್ಕತ್ತಾ ಇದೆ ಯಾವಾಗೂ. ಕಷ್ಟ ಬಂದಾಗೂ ಅಷ್ಟೇ, ಎಲ್ಲದ್ರಾಗೂ ಅಷ್ಟೇ. ಆ ದೇವರು ನಮ್ಮನ್ನಂತೂ ಕೈ ಬಿಡ್ಲಿಲ್ಲ. ಹೆಂಗೋ ಏನು ನನ್ನ ಮಕ್ಕಳು ಯಾವ ವಿಚಾರದಾಗೂ ಕಷ್ಟಪಡ್ಲಿಲ್ಲ. ನನ್ನ ಮಗ ಸೊಸೆ ಇಬ್ರು ಆರಾಮಾಗಿ ಆಯ್ತಲ್ಲ ಬಿಡು. ಹೆಂಗೋ ನೀವು ಮಾಡಿರೋ ಪುಣ್ಯದ ಕೆಲಸನೋ ಏನೋ ಗೊತ್ತಿಲ್ಲ, ನಮ್ಮನ್ನ ಕಾಯ್ತಾ ಐತೆ ದೇವರು. ನಾವು ಇನ್ಮೇಲೆ ಪುಣ್ಯದ ಕೆಲಸ ಮಾಡಿದ್ರೆ ನಮ್ಮ ಮಕ್ಕಳು ಕಾಯ್ತದೆ, ಅಷ್ಟೇನೆ ಸಾಕು. ನೋಡಿ ಹೆಂಗಾಗೈತೆ. ರಚ್ಚು ಮಗುನ ನೋಡಬೇಕು ಅಂದ್ರೆ ನೋಡೋಕ್ಕಾಗ್ತಿಲ್ಲ, ಏನಿಲ್ಲ. ಅವಳು ನನ್ನ ಮಗು ನೋಡೋಕ್ಕೂ ಆಗ್ತಿಲ್ಲ. ಆಪ್ರೇಷನ್ ಅಲ್ವಾ, ಎದ್ದು ಓಡಾಡಕ್ಕೂ ಬೇಡ ಬೇಡ ಅಂತಾರೆ ಡಾಕ್ಟ್ರು. ಎಲ್ಲೂ ಓಡೋಗಲ್ಲ ಬಿಡುಮಹ. ಮಕ್ಳು ಅಲ್ಲೇ ಇರ್ತವೆ, ಏನು ಊರಾಗೆ ಇರ್ತಾವಲ್ಲ, ಯಾವಾಗ ಬೇಕಾದ್ರು ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು ಬಿಡು. ನಾನು ಹಂಗೆ ಅನ್ಕೊಂಡು ಸುಮ್ಮನೆ ಅದೇ. ಪಾಪು ಹೆಂಗೈತೆ? ತುಂಬ ಚೆನ್ನಾಗೈತಂತೆ. ಕ್ಯೂಟಾಗ ಅವಳೆ, ಅವಳಂತೂ ಫುಲ್ ಗಲಾಟಿ. ಇವನಂಗೆ ಸೈಲೆಂಟ್ ಆಗಿರಲ್ಲ ಅವಳು. ಕಿಯಯ್ಯೋ ಕಿಯಯ್ಯೋ ಅಂತಿರ್ತಾಳೆ. ಇವ್ ನೋಡಿ ಎಷ್ಟು ಸೈಲೆಂಟ್ ಆಗವನೆ. ಹಂಗಾದ್ರೆ ಸೊಸೆನೇ ಜೋರು. ಜೋರ್ ಕತೆ ಯಾಕೆ ಹೇಳ್ತೀಯ? ಫುಲ್ ಜೋರು.